ತೋಟದಲ್ಲಿ ಈಗ ಸಿಕ್ಕಿದ ಪಪ್ಪಾಯ ನೋಡಿ, ಇದು ಹಣ್ಣಾಗಿದೆ, ಸ್ವಲ್ಪ ಆಗಿದ ಒಂದು ಗ್ರೀನ್ ಗ್ರೀನ್ ಉಂಟು, ಜಾಸ್ತಿ ಹಣ್ಣಾಗ್ಲಿಲ್ವಾ? ಹಣ್ಣಾಗಿದೆ, ಅದು ಮತ್ತೆ ಕಹಿ ಇರ್ತದೆ ಅಂತ. ಇದು ಇಷ್ಟು ಸ್ವಲ್ಪ ಹಣ್ಣದು, ಇದು ಹಣ್ಣಾಗಿದೆ. ಎಲ್ಲ ಹಣ್ಣಾಗ್ಲಿ ಬಿಟ್ಟು ಉಂಟಲ್ಲ ಹಾಳಾಗ್ತದೆ, ಅದು ಕಹಿ ಆಗ್ತದಲ್ಲ. ಕಹಿ ಅದು ಮಳೆ ಬಂದ ಅಂತ ಕಹಿ ಕಹಿ ಪಪ್ಪಾಯ ಅಂತ ಅದು ಎಲ್ಲ ಇಲ್ಲ, ಈ ಬೇಗ ಮಾತ್ರ ಕೆಳಗಿನ ಭಾಗವದು ಕಹಿ ಆಗುದು. ಈ ಭಾಗ ಅದರ ಬುಡ. ನೋಡಿ, ಚಿಕನ್ ಗ್ರೇವಿ ರೆಡಿ ಆಗಿದೆ ಪತ್ರೊಡೆಗೆ. ಚಿಕನ್ ಗ್ರೇವಿಯನ್ನು ಸಪ್ರೇಟ್ ಹಾಲಿನಲ್ಲಿ ತೆಂಗಿನ ಹಾಲು ಹಾಕಿದ ಚಿಕನ್ ಗ್ರೇವಿ ಇದು. ಅದಕ್ಕೆ ಪತ್ರೊಡೆ ಕಟ್ ಮಾಡಿ ಹಾಕೋದು, ತಿನ್ನುದು. ಅದು ಸ್ವಲ್ಪ ಕುದಿ ಬರ್ಬೇಕು. ಇದು ಪತ್ರೊಡೆ ಕಟ್ ಮಾಡಿ ಹಾಕೋದು. ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ, ನಮ್ಗೆ ಇದೇ ರೀತಿ ರುಚಿ. ಅರಶಿನ ಎಲೆ ಉಂಟಲ್ಲ, ಅಂಗಡಿಯಲ್ಲಿ ಕೇಳಿದ್ದಾರೆ ಅವರಿಗೆ ತಕೊಂಡು ಹೋಗ್ಲಿಕ್ಕೆ. ಏನು ಸಹ ಉಂಟು, ಬೇಕಿದ್ರೆ ವಾಪಸ್ ತಕೊಂಡು ಹೋಗುದು. ಇದಕ್ಕೆ ಅರಶಿನ ಎಲೆ ಸೇಲ್ ದೊಡ್ಡ ದೊಡ್ಡದು ಒಂದು ಕಟ್ಟಲ್ಲಿ ಎಷ್ಟು ಉಂಟು? ಅದೇ 10 ಕಟ್ಟಿಗೆ ಹೇಳಿದ್ದಾರೆ ಅವರು. ಒಂದಲ್ಲಿ 10 ಎಲೆ. ಎಷ್ಟು ರೂಪಾಯಿ ಅಂತ ಗೊತ್ತಿಲ್ಲ, ನೋಡುವ ಎಷ್ಟಿರ್ತದೆ ಅಂತ. 10 ಕಟ್ಟು ಉಂಟು ಇದ್ರಲ್ಲಿ. 100 ಎಲೆ ಉಂಟು. 100 ಎಲೆಯಾ? ಒಮ್ಮೆ ಅರಿಶಿನ ಎಲೆ ಕೊಟ್ಟಾಯ್ತು, ಈಗ ವಾಪಸ್ ಬೇಕಂತೆ. ಹಾಗೆ ಇನ್ನು ಸಹ ಉಂಟು, ಅದನ್ನು ಕೊಡುದು. ಇದೆಲ್ಲ ಇದು ಎಂತದಾಗಿದೆ, ಅದು ಬೇಡ, ಚಂದಿಲ್ಲ ಚಂದ ಇದೆ ಕೊಡಿ. ಇದು ಬೇಡ ನೋಡಿ, ಇಲ್ಲಿ ತೆಗ್ದಿಟ್ಟಿದ್ದಾರೆ ನೋಡಿ. ಚಿಕ್ಕದು ಸಹ ಆಗುದಂತ ಇಲ್ಲ ಅಂತ ಅಲ್ಲಿ, ಹಾಗೆ ಇಲ್ಲ ಅಂತೆಯಾ? ಅಲ್ಲಿ ಇಲ್ಲ, ಅದೆಲ್ಲ ಕಾಳೆ ಅರಿಶಿನ ಎಲ್ಲ ಇದು ಯಾಕೆ ಬಿಸಾಡಿದ ಇಲ್ಲಿ? ಅಲ್ಲಿ ತೊಳಿಲಿಕ್ಕೆ ಅದು ಬಿದ್ದದಲ್ಲ, ಸ್ವಲ್ಪ ಮಣ್ಣುಂಟು, ಮಣ್ಣಿದೆ ತೊಳೆದು ಕೊಡ್ಲಿಕ್ಕೆ. ಅಂದ್ರೆ ಸ್ವಲ್ಪ ಮಣ್ಣುಂಟು ಹಿಂದ್ಗಡೆ, ಸ್ವಲ್ಪ ತೊಳೆದು ಕೊಡ್ಲಿಕ್ಕೆ. ನೋಡಿ, ಇದನ್ನೆಲ್ಲ ತೆಗ್ದಿಟ್ಟಿದ್ದೇವೆ, ಇನ್ನು ಸಹ ಉಂಟು ತೆಗಿಲಿಕ್ಕೆ. ಈಗ ಇದ್ರದ್ದು ತೆಗ್ದಾಯ್ತು, ಇಲ್ಲಿ ಸ್ವಲ್ಪ ಉಂಟು. ಅದು ಅಲ್ಲಿ ಎಲ್ಲ ಉಂಟು ನೋಡಿ, ಆಚೆ ಸೈಡ್ ಉಂಟು, ಚಿಕ್ಕ ಚಿಕ್ಕದುಂಟು, ಅದಕ್ಕೆ ಈಟ್ ಆಗ್ಲಿಲ್ಲ. ಈಗ ಗೊಬ್ಬರ ಹಾಕ್ಲಿಲ್ಲ ನೋಡಿ, ಇಲ್ಲಿ ಚಿಕ್ಕ ಚಿಕ್ಕದು, ಇದು ಆಗುದಿಲ್ಲ, ಗೊಬ್ಬರ ಹಾಕ್ಲಿಲ್ಲ ನೋಡಿ. ಎಷ್ಟು ಸಿಕ್ಕಿತು ಈಗ ಅರಶಿನ ಎಲ್ಲ, ಇನ್ನುಂಟು ಚಿಕ್ಕ ಚಿಕ್ಕದು, ಇಷ್ಟೇ ಚಿಕ್ಕದು, ಅದನ್ನು ಕೊಡ್ಲಿಕ್ಕಿಲ್ಲ. ಇದರಲ್ಲಿ ಎಷ್ಟು ಕಟ್ಟುಂಟು? 13 ಕಟ್ಟುಂಟು ಈಗ. ಆಗ ಕೊಟ್ಟದೆಷ್ಟು? 11 ಕಟ್ಟು. 11 ಕಟ್ಟು ಇನ್ನುಂಟು ಚಿಕ್ಕ ಚಿಕ್ಕ, ಅದನ್ನು ಕೊಡ್ಲಿಕ್ಕಿಲ್ಲ. ಅವ್ರಿಗೆ ಇನ್ನೂ ಸಹ ಬೇಕಿತ್ತು, ನಮಗೆ ಸಾಕು ಇಷ್ಟು. ಅಲ್ಲ, ಅಲ್ಲಿ ಚಿಕ್ಕದಂತ ಉಂಟು. ಓ, ಅಲ್ಲಿ ನೋಡಿ ಚಿಕ್ಕ ಚಿಕ್ಕದು, ಅಲ್ಲಿ ಉಂಟಲ್ಲ ಬೆಕ್ಕು ಇರುವಲ್ಲಿ ನೋಡಿ, ಚಿಕ್ಕ ಚಿಕ್ಕದಿರೋದು. ಚಿಕ್ಕ ಚಿಕ್ಕ ಅದೇ ಯಾಕೆ ಹಾಗೆ ಸ್ಟ್ಯಾಚು ರೀತಿಯಾಗಿದೆ, ಮೂರ್ತಿ ರೀತಿಯಲ್ಲಿ 2 ಬೇಕು ಮೇಲೆ ಇರುದು. ಎಲ್ಲ ಸೇಲ್ ಮಾಡಿ ಆಯ್ತು. 2 ಸಲ ಸೇಲ್ ಮಾಡಿದ್ದೇವೆ. ಒಂದು ಕಟ್ಟಲ್ಲಿ ಒಮ್ಮೆ ಸೇಲ್ ಮಾಡುವಾಗ ಅಲ್ಲಿ 2 ಸಲ ಸೇಲ್ ಮಾಡಿದ್ದೇವೆ. ಒಮ್ಮೆ ಕೊಡುವಾಗ 11 ಕಟ್ಟು, ಮತ್ತೆ ವಾಪಸ್ ಬೇಕಂತ ಹೇಳಿದ್ರು. 13 ಕಟ್ಟಿದ್ದು, ಅದನ್ನು ಕೂಡ ಸೇಲ್ ಮಾಡಿ ಆಯ್ತು. ಒಂದು 500 ರೂಪಾಯಿ ಸಿಕ್ಕಿದೆ ನಮಗೆ, ಅದನ್ನು ಸೇಲ್ ಮಾಡಿ. ದೊಡ್ಡದು ಬೇಡ ಅಂತ ಹೇಳಿದ್ರು ಅವರು, ಮೀಡಿಯಂ ಸೈಜ್ ಸಾಕಂತ. ಹಾಗೆ ನಾವು ಮೀಡಿಯಂ ಸೈಜ್ ಕೊಟ್ಟಿದ್ದೇವೆ. ಮತ್ತೆ ಚಿಕ್ಕ ಚಿಕ್ಕ ತುಂಬ ಉಂಟು ಇನ್ನೂ ಕೂಡ. ಇನ್ನು ಸ್ವಲ್ಪ ದಿನ ಹೋದ ನಂತರ ಜಾಸ್ತಿ ಆಗ್ತದೆ. ಒಂದು ಕಟ್ಟಿಗೆ 20 ರೂಪಾಯಿ ಕೊಟ್ಟಿದ್ದಾರೆ. ಒಂದು ಕಟ್ಟು 25 ಹಾಗೆ ಕೊಟ್ಟಿದ್ದಾರೆ. ಒಂದೊಂದು ಕಡೆಯಲ್ಲಿ ಒಂದೊಂದು ರೇಟ್, ಒಂದೊಂದು ಕಡೆ ಜಾಸ್ತಿ ರೇಟ್ ಸಹ ಇರ್ಬೋದು. ನಿಮಗೆ ಅದನ್ನೇ ಕೃಷಿ ಮಾಡ್ಬೋದು. ಅಂದ್ರೆ ಜಾಸ್ತಿ ನೆಟ್ಟರೆ ನಿಮ್ಗೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ್ರೆ ಜಾಸ್ತಿ ಆಗ್ತದೆ. ದೊಡ್ಡ ಎಲೆ ಕೂಡ. ಆಮ್ಲೆಟ್ ರೆಡಿ ಆಗಿದೆ ನೋಡಿ. ಅದಕ್ಕೆ ಉಲ್ಟ ಮೊಳಗೆಲ್ಲ ರಟ್ಟುದಿಲ್ವಾ? ನಾಸ್ಟಿಕ್ ಆದ್ರೆ ಎಂತ ಮಾಡ್ತಾರೆ ಗೊತ್ತಾ, ಹೀಗೆ ಮಾಡಿ ಆಗ್ತದೆ. ಇದು ಯಾವ್ದಿಲ್ಲ, ದೊಡ್ಡ ಇಲ್ವಾ, ಒಂದು ದೊಡ್ಡ ಸ್ಪೂನ್ ಇಲ್ವಾ? ಕರಾಚಿ ಹೋಗ್ತದೆ ಈಗ. ಮತ್ತೊಂದು 2 ಸ್ಪೂನ್. ಈಗ ಧೈರ್ಯ ಮಾಡಿ ಹಾಕಿ. ಧೈರ್ಯ ಇಲ್ಲ ಅದು ತೆಗಿಲಿಕ್ಕೆ, ಅಂದ್ರೆ ಇದು ಇದುಂಟು. ಹೀಗೆ ಮಾಡುವ ಮೊನ್ನೆ ಎಂತ ಮಾಡಿದ್ರೆ ಮಾಡಿ ಮೊನ್ನೆ ನಾನು ತುಪ್ಪ ತೋರಿಸಿದ್ದೆ ಅಲ್ಲ, ಇದು ಎಂತ ಒಂದೆಲಗದ್ದು ತಿಮಾರಿದ್ದು. ಆ ತುಪ್ಪವನ್ನು ಈ ಕುಪ್ಪಿ ಬಾಟಲಲ್ಲಿ ಹಾಕಿದ್ದು, ಅದನ್ನ ಮೊಮ್ಮಗ ಇದ್ದಾನಲ್ಲ ತುಂಡು ಮಾಡ್ತಾನೆ ಅಂತೆ. ಕೆಳಗೆ ಬಿದ್ದರೆಲ್ಲ ಹುಡಿ ಆಗ್ತಾಯಲ್ಲ, ಅದಕ್ಕೆ ಇವಾಗ ಈ ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಕೊಡುದು. ಈಗ ನೋಡಿ, ಪ್ಲಾಸ್ಟಿಕ್ ಬಾಟಲ್, ಗ್ಲಾಸ್ ಬಾಟಲ್ ಅದು ಹುಡಿ ಆಗ್ತದೆ ಅಂತೆ. ಕೆಳಗೆ ಹಾಕಿದ್ರೆ ಹುಡಿ ಆಗ್ತಾಯಲ್ಲ, ಇದೆಂತ ಆಗುದಿಲ್ಲ. ಇದು ಒಂದೆಲೆಗ ಹಾಕಿ ಸೊಪ್ಪನ್ನು ಹಾಕಿ ಬಾಯ್ಲ್ ಮಾಡಿದ ತುಪ್ಪ, ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದಿದು. ಅದಕ್ಕೆ ನೋಡಿ ಕಲರ್. ನೋಡಿ, ಇಲ್ಲಿ ಗೇರು ಬೀಜ ಉಂಟು. ಇದನ್ನು ಈಗ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಬೆಂಕಿಯಲ್ಲಿ ಹಾಕಿ, ಗೇರು ಬೀಜ ಇದಕ್ಕೆ ಹಾಕಿದ್ದೇವೆ ಒಂದು ಪಾತ್ರೆಗೆ ಕಬ್ಬಿಣದ್ದು. ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಫ್ರೈ ಆಗಿ ಗೇರು ಬೀಜ ಸಿಗ್ತದೆ
ನೋಡಿ ಬೀಜ ಇಲ್ಲಿ ಅದು ಕಪ್ಪು ಕಪ್ಪಲ್ಲಿ ಉಂಟು, ಇದು ಸಿಪ್ಪೆ. ಬೀಜ ಫ್ರೈ ಮಾಡಿ, ಗೇರು ಬೀಜ ಫ್ರೈ ಮಾಡಿ, ಸ್ವಲ್ಪ ಕರಂಚಿದೆ ಅಲ್ಲ, ಸೀದೆ ಸ್ವಲ್ಪ ಜಾಸ್ತಿ ಅದ ಬೆಂಕಿ. ಇಲ್ಲಿ ನೋಡಿ ಅದರದ್ದು ಕರಂಚಿದೆ, ಈಗ ತೆಗಿಬೇಕು ನೋಡಿ, ಈಗ ತೆಗೆದದ್ದು. ಹೀಗೆ ಕೆಲವೊಂದು ಕರಂಚಿದೆ, ಅದು ಬೆಂಕಿ ಜಾಸ್ತಿ ಅದದು. ಇದು ಚಂದ ಉಂಟು, ಪರಿಮಳ ಚಂದ ಉಂಟಲ್ಲ. ಇದು ಕರಂಚಿದ್ರೆ ಕೂಡ ಉಂಟಲ್ಲ, ತಿನ್ಲಿಕ್ಕೆ ಆಗ್ತದೆ. ಅಂಗಡಿಯಿಂದ ತಂದ ಗೋಡಂಬಿ ಇಷ್ಟು ಪರಿಮಳ ಇಲ್ಲ. ಇದೆಲ್ಲ ದೊಡ್ಡ ಮಗಳಿಗೆ ಹೊರಡುದು, ಹಾಗೆ ತಕೊಂಡದ್ದು. ಇದು ಬಾಳೆಹಣ್ಣು ಹಣ್ಣಾದದ್ದು, ಮತ್ತೆ ಇದು ಮೆಣಸು ಹಾಗೆ ತೊಳೆದು ಇಲ್ಲಿಂದ ತಕೊಂಡು ಹೋಗುದು. ಇದು ಮೆಣಸಿನ ಹುಡಿ, ಮತ್ತೆ ಇದು ತುಪ್ಪ ಗೊತ್ತುಂಟಲ್ಲ. ಇದು ಇದು ಎಂಥದ್ದು, ಮೀಡಿಯಂ ಮ್ಯಾಂಗೋ, ಮೀಡಿಯಂ ಮಾವಿನಕಾಯಿ. ಚಿಕನ್ ಪದಾರ್ಥ ಸ್ವಲ್ಪ ಪುಳಿ ಮಿಂಚಿ ಮಾಡಿದ್ದೆ, ಅದನ್ನು ತಕೊಂಡದ್ದು. ಮತ್ತೆ ಇದು ಅಂಬಟೆ ಎಂತ ಅಂಬಟೆ. ಮತ್ತೆ ಎಂತ ಉಂಟು ಅಲ್ಲಿ ಉಂಟು, ಇದು ಕುಚಲಕ್ಕಿ, ಮತ್ತೆ ಕುಚಲಕ್ಕಿ ವೈಟ್ ರೈಸ್, ಪುಂಡಿ ರೈಸ್ ಇದು. ಮತ್ತೆ ಇದು ಬೆಳ್ತಿಗೆ, ಇದಕ್ಕೆ ಲವಂಗ ಎಲ್ಲ ಹಾಕಿ ಕೊಟ್ಟದ್ದು. ಚಂದ ಮಾಡಿ ನೋಡಿ ಎಂತೆಲ್ಲ ಉಂಟು ಅಂತೇಳಿ ಹಾಕತ್ತುಂಟು. ಅದು ಹುಳ ಆಗ್ತದೆ ಅಲ್ಲ, ದುಗ್ಗುರು ಹುಳ ಎಲ್ಲ ಆಗ್ತದೆ. ಇದು ಹಾಕಿದ್ರೆ ಆಗುದಿಲ್ಲ ಅಂತ ಆಗ ಒಂದು ನಂಬಿಕೆಯ ಪ್ರಕಾರ ಹಾಕಿದೆ ನಾನು. ಹೀಗೆ ಮಾಡಿ ಕಟ್ಟಿಟ್ರೆ ಹುಳ ಆಗುದಿಲ್ಲ. ಇದೆಂತ ಯಾರಿಗಾದ್ರೂ ಗೊತ್ತುಂಟ? ಇದೆಂತ ಹೇಳು, ಎಂತ? ಪೇಪರ್ ಬೋಟ್. ಪೇಪರ್ ಬೋಟ? ಯಾಕೆ ಇದು? ನೀರು ಹಾಕ್ಲಿಕ್ಕೆ. ನೀರಿಗೆ ಹಾಕ್ಲಿಕ್ಕ? ನೋಡಿ, ಇದು ಅವನಿಗೆ ಪೇಪರಿನ ಬೋಟ್ ಮಾಡಿ ಕೊಟ್ಟದ್ದು. ಈಗ ಅವನಿಗೆ ನೀರಿಗೆ ಹಾಕ್ಲಿಕ್ಕೆ, ನೀರಿಗೆ ಬಿಡ್ಲಿಕ್ಕೆ. ಎಲ್ಲಿಗೆ ಹೋಗ್ಲಿಕ್ಕೆ ಈಗ? ತೊಟ್ಟಕ್ಕೆ. ತೋಟಕ್ಕೆಯಾ? ಎಲ್ಲಿ ಎಂತ ಉಂಟು ತೋಟದಲ್ಲಿ? ನೀರು ಉಂಟು, ನೀರು? ಪ್ಲಾಂಟ್ಸ್ ಎಲ್ಲ ಉಂಟು. ಹಾ, ಕ್ಯಾಟ್ ಎಲ್ಲ ಬರ್ತದೆ. ಮೊನ್ನೆ ಕ್ಯಾಟ್ ಬರ್ತದೆ. ಬರ್ತದಲ್ಲ. ಅವನು ಅಲ್ಲಿ ತೋಡುಂಟಲ್ಲ ನೀರು, ಅದರಲ್ಲಿ ನೀರಲ್ಲಿ ಬಿಡ್ಲಿಕ್ಕೆ ಇದು. ಬೋಟು 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 ಹೋಗ್ತಾ ಉಂಟು ಬೋಟು. ಮೀನು ಹಿಡಿಲಿಕ್ಕೆ ಇನ್ನು ದೊಡ್ಡ ಬೋಟು. ಕಲ್ಲಲ್ಲಿ ಚಿಕ್ಕಗೊಂಡಿದೆ. ಇಲ್ಲಿ ಒಂದು ಉಲ್ಟಾ ಪಲ್ಟ ಆಯ್ತು, ಪಲ್ಟಿ ಆಯ್ತು. ಹೇಗೆ ಕುಡಿ. ದೊಡ್ಡ ಬೋಟು. ದೊಡ್ಡ ಬೋಟು ಹೋಗ್ತಾ ಉಂಟು ಹೋಗಿದ ದೊಡ್ಡದಾಗಿ. ಅದು ಅಂಕು ಡೊಂಕಾಗಿ ಇಲ್ಲಿ ಹೋಗುದು. ಅದು ಗಟ್ಟಿ ಇಲ್ಲ, ಅದು ಸರಿ ಇಲ್ಲ. ಹೋಗ್ತಾ ಉಂಟು ಬೋಟು. ಅಲ್ಲೊಂದು 2 ಸಿಕ್ಕಾಕೊಂಡಿದೆ, ಪಲ್ಟಿ ಆಗಿದೆ. ತುಂಬಾ ಕಲ್ಲಲ್ಲಿ ಹೋಗ್ತಾ ಉಂಟು. ಕಲ್ಲಲ್ಲಿ ಬಿಡು, ಹೋಗ್ತಾ ಉಂಟು. ಬಿಸಾಡಿ, ಒಂದೊಂದೇ ಹಾಕು, ಬಿಸಾಡ. ಹಾಗೆ ಬಿಡಿದ, ಈಗ ಬಿಸಾಡ್ಬೇಕೀಗ. ಇಲ್ಲಿ ನೋಡಿ, ಎಂತ ಅಲ್ವಾ ಶಂಕ ಅಲ್ವಾ ಇದು ಮಳೆಗೆ ಎಂತದು ನೀರಲ್ಲಿ ಬಂದದ ಅಂತ. ಹೌದು, ನನಗೆ ಬೇಡ, ಅದು ಬೇಡ, ಅದು ಹುಳ ಉಂಟು, ಬೇಡ ಬೇಡ. ಅದು ಉಲ್ಟಾ ಮಾಡಿ ಫಸ್ಟ್ ಇದ್ದಾಗೆ ಮಾಡಿ, ಅದರ ಶೇಪ್ ನೋಡಿ, ಶಂಕ ಟೈಪಲ್ಲಿ. ಅದು ಹುಳ ಅಲ್ಲ, ಅದು ಎಂಥದೊಂದು. ನೋಡಿದ್ದು ಈ ಒಂದು ವಾಚ್ ನೋಡಿ, ಮೊನ್ನೆ ತಂದದ ಅವನಿಗೆ ವಾಚ್. ಅದು ಎಲ್ಲರ ಕೂಡ ತೋರಿಸ್ಲಿಕ್ಕೆ ಉಂಟು ನೋಡಿ. ಕ್ಯಾಮರಾ ಅಂತ ಫೋಟೋ ಎಲ್ಲ ತೆಗಿತಾನೆ. ಇದುಂಟು ಎಂಥದ್ದು, ಅದರಲ್ಲಿ ಸಿಮ್ಮು ತೆಗ್ದಿದೆ. ಯಾಕೆ ತೆಗ್ದದು? ಅದು ಸ್ವಲ್ಪ ಉಪದ್ರ ಮಾಡಿ ಜಾಸ್ತಿ ಆಗಿಲ್ಲ, ನಂದು ಆಡ್ ಮಾಡಿ ಅಜ್ಜಂದು ಹಾಗೆ 2-3 ಜನರದ್ದು. ಇಲ್ಲ, ಊರಿನವ್ರದ್ದೆಲ್ಲ ನಂಬರ್ ಹಾಕ್ಲಿಕ್ಕಿಲ್ಲ. 4 ಜನರದ್ದು ನಂಬರ್ ಉಂಟು. ಈಗ ನಿಮ್ಗೆ ಹಿಂಗ್ ಬರ್ತಿದ್ದಿದ್ದಲ್ಲ, ನೀವೇ ಇದು. ಈ ವಾಚ್ ಉಂಟಲ್ಲ, ಈ ವಾಚ್ ಚಿಕ್ಕ ಮಕ್ಕಳಲ್ಲಿ ಇದ್ರೆ ಅವ್ರಿಗೆಲ್ಲಾದ್ರೂ ಹೋದ್ರೆಲ್ಲ ಮಿಸ್ ಆದ್ರೆಲ್ಲ ಕಾಲ್ ಮಾಡ್ಲಿಕ್ಕೆಲ್ಲ ಈಸಿ ಆಗ್ತದೆ. ಡೈರೆಕ್ಟ್ ಕಾಲ್ ಇರ್ತದೆ, ಸಿಮ್ ಹಾಕ್ಬೇಕು, ಕಾಲ್ ಹೋಗ್ತದೆ. ಅಲ್ಲಿ ಅವನಿಗೆ ಕಾಲ್ ಗೊತ್ತಿರ್ಬೇಕು ಮಾಡ್ಲಿಕ್ಕೆ. ಇವನಿಗೆ ಕಾಲ್ ಮಾಡ್ಲಿಕ್ಕೆ ಗೊತ್ತುಂಟು. ಅಲ್ಲಿ ಮಿಸ್ ಆದ್ರೂ ಡೈರೆಕ್ಟ್ ಕ್ಲಿಕ್ ಮಾಡಿ ಕಾಲ್ ಮಾಡ್ತಾನೆ. ಈಗ ಮಾತ್ರ ಸಿಮ್ ಇಲ್ಲ, ಅದು ಹಾಗೆ ಹೋಗುದಿಲ್ಲ ಕಾಲ್. ಅದು ಮೊಬೈಲ್ ಕೊಡುದಿಲ್ಲ ಅಲ್ಲ, ಅದಕ್ಕೆ ಮೊಬೈಲ್ ಕೊಡುದಿಲ್ಲ, ಇದು ಮಾತ್ರ ವಿಡಿಯೋ ಕಾಲ್ ಆಗ್ತದೆ. ನೋಡಿ, ಈ ರೀತಿ ಉಂಟು ವಾಚ್. ಇದು ಎಲ್ಲಿಗಾದ್ರೆಲ್ಲ ಹೋದ್ರೆಲ್ಲ ಲೊಕೇಶನ್ ಎಲ್ಲ ಕಾಣ್ತದೆ ಅಂತ. ಇದು ಎಡ್ಮಿನ್ ಯಾರು ಅವರಿಗೆ, ಅಂದ್ರೆ ಈ ಮೊಬೈಲ್ ಇದು ವಾಚ್ ಅನ್ನು ಸೆಟ್ ಮಾಡಿದ ಭಾವ ಇದನ್ನು ಸೆಟ್ ಮಾಡಿ ಇಟ್ಟಿದ್ದಾರೆ. ಅವ್ರಿಗೆ ಗೊತ್ತಾಗ್ತದೆ ಇದು ಅವನು ಎಲ್ಲಿ ಹೋದ್ರು, ಇದ್ರಲ್ಲಿ ಲೊಕೇಶನ್ ಎಲ್ಲ ಬರ್ತದೆ. ಆನ್ ಆಗ್ಲಿ ಕ್ಲಿಕ್ ಮಾಡ್ಲಿಲ್ಲ, ಎಂತದೋ ಕ್ಲಿಕ್ ಮಾಡ್ಲಿಕ್ಕೆ ಉಂಟಾ ಅಂತ. ಹಾ, ಹೀಗೆ ಆನ್ ಆಗ್ತದೆ. ಇದಕ್ಕೆ ಎಷ್ಟು? ಇದಕ್ಕೆ 6,000ವಾ? ಚಪ್ಪಲ್ ಅದಕ್ಕೆ ಅವನಿಗೆ ಅದ್ರಲ್ಲಿ ಸಹ ಕಾರೇ ಬೇಕು. ಅದು ಅವ್ರಿಗೆ ಕಾರೇ ಬೇಕು, ಯಾವ್ದು ತಗೊಂಡಿದ್ರು ಕೂಡ ಕಾರೇ ಬೇಕು. ನೋಡಿ, ಇದೆಲ್ಲ ಎಕ್ಸ್ಟ್ರಾ ಕಾರನ್ನು ಕುತ್ಕೊಳಿಸಿದ. ಇದೆಲ್ಲ ಕಾರ್ ನೋಡಿ, ಇದೆಲ್ಲ ಇದೆಲ್ಲ ಎಂತದ್ದು ಇದೆಲ್ಲ ನೋಡಿ, ಇಲ್ಲೆಲ್ಲ ಇದಕ್ಕೆಲ್ಲ ಭಯಂಕರ ರೇಟ್ ಅಂತ. ಇದಕ್ಕೆ ಒಂದೊಂದಕ್ಕೆ ಎಷ್ಟು? 500 ರೂಪಾಯಿ ಒಂದಕ್ಕೆ. ಇದಕ್ಕೆ 7,000 ಅಂತ ಈ ಚಪ್ಪಲಿಗೆ. ಇದುಂಟಲ್ಲ ಗೊತ್ತಿಲ್ಲ ಅಂತ. 1 2 3 4 5 6 ಇದುಂಟಲ್ಲ, ರಾತ್ರಿಯಲ್ಲಿ ಅದು ಇಟ್ರೆ ಅಲ್ಲಿ ಕಾಣ್ತಾ ಎಂತದ್ದು ರೇಡಿಯಂ ಉಂಟದಲ್ಲ. ನಮಗೆ ಇಲ್ಲ ಬೇರೆ ಚಪ್ಪಲ್ ಗೊತ್ತಿಲ್ಲಲ್ಲ, ಇದು ಚಪ್ಪಲ್ ಕಾಣ್ತದೆ, ಹಾಕೊಂಡು ಹೋಗ್ಬೋದು.
ನಮ್ಮನೆ ಇಟ್ಟದಲ್ಲಿ ಎಂತ ಬೆಳಕು ಅಂತ ಇದರಲ್ಲಿ ಇದನ್ನು ಇದರಲ್ಲಿ ಅದ್ರಲ್ಲೇ ಬರುದಾ? ಬೇಕಾ ಇವನಿಗೆ ಹೌದಾ? ಈ ಚಪ್ಪಲಿ ಬೇಕಾ ಅಂತ ಅವನಿಗೆ ಎಂತ ಇವನಿಗೆ ಚಪ್ಪಲಲ್ಲ, ಇವನಿಗೆ ಸ್ವಲ್ಪ ದೊಡ್ಡ ತೆಗಿದ್ರೆ ಆಗ್ತದೆ. ಇದು ಆಚೆ ಹಾಕು, ಈಚೆ ಹಾಕು, ಈಚೆ 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 ಅಲ್ಲ, ಈಚೆ ಹೀಗೆ ಮುಂದೆ ಮುಂದೆ ಹಾಕು. ಇಲ್ಲ ಅಷ್ಟೇ ಹಾಕು ನೋಡಿ, ಸ್ವಲ್ಪ ದೊಡ್ಡ ತೆಗಿಬೇಕಿತ್ತಲ್ಲ ತೆಗಿವಾಗ. ಮತ್ತೆ ಯೂಸ್ ಇಲ್ಲ. ಸ್ವಲ್ಪ ದೊಡ್ಡದಿಲ್ಲ ಅಲ್ಲಿ ಇದೇ ಇದು ನನ್ನ ಚಪ್ಪಲಿ 6-7 ವರ್ಷ. 7 ವರ್ಷ ಆಯ್ತು. ಎಷ್ಟು ಎಷ್ಟು 250. 250 ರೂಪಾಯಿ ಕೊಟ್ಟು 7 ವರ್ಷ ಆಯ್ತಂತೆ. ಅದು ನೋಡಿ, ಇದು ನೋಡಿ ಮೊನ್ನೆ ಇನ್ನು 2-3 ತಿಂಗಳ ಮೊನ್ನೆ 1 ವಾರ ಆಯ್ತು. 1 ವಾರ ಆಯ್ತು. 2-3 ತಿಂಗಳೊಳಗೆ ಪುನಃ ಮತ್ತೊಂದು ಚಪ್ಪಲಿ. ನಂದೆಲ್ಲ ಆಗಡೆ ಹೋಗ್ತದೆ ಈಗ. ಅದು ಹೋಗ್ಬೇಕು, ಹರಿಯುವುದೇ ಇಲ್ಲ. ಅರಿಬೇಕು, ನಾನು ಸ್ವಲ್ಪ ಅದ್ದಿಲ್ಲ. ಇಂಥದ್ದು ಬೇರೆ ಬೇರೆ ಕಲರ್ ಉಂಟು, ಅದನ್ನು ಹಾಕುದು ಮತ್ತೆ ಕಷ್ಟ. ಒಂದೆಲ್ಲ ಲೈಟ್ ಆಫ್ ಮಾಡಿ ಇಟ್ಟಿದ್ದಾರೆ. ರೈಟ್ ಬಂತು. ಹೌದಾ? ರೆಡಿ ಬಂದಂತೆ. ಇದರಲ್ಲಿ ರೈಟ್ ಬಂದಿದೆ. ನಾನು ಇದು ಕಲರ್ ಉಂಟು, ಬಿಳಿ ಬೇರೆ ಬೇರೆ ಹಾಕುದು ಬ್ಲಾಕ್ ಮಾಡಿ. ಒಂದು ಮೊನ್ನೆ ನಿಮ್ಗೆ ಸಾರಿ ತೋರಿಸ್ದೆ ಅಲ್ಲ, ಅದನ್ನು ಇದಕ್ಕೆ ಗೊಂಡೆ ಹಾಕ್ಲಿಕ್ಕೆ ಅಂದ್ರೆ ಎಂತದ ಕುಚ್ಚು ಇರುದ ಎಂತದ ಒಂದು ಗೊಂಡೆ ಹಾಕ್ಲಿಕ್ಕೆ ಉಂಟು. ಅದನ್ನು ಇವಳು ಕೊಡುದು ತಕೊಂಡು ಹೋಗ್ಲಿಕ್ಕೆ. ಹಾಕ್ತಲ್ಲ ಅಂತ ನೋಡುವ. ಮತ್ತೆ ನಿಮ್ಗೆ ಒಂದು ಸಾರಿಗೆ ನಾನು ಹಾಕ್ಲಿಲ್ಲ. ಹೌದೌದು, ನನ್ನ ಮದುವೆದ್ದು ಅದಕ್ಕೆ ಹಾಕ್ಲಿಕ್ಕೆ ಕೊಡುದು. ಇಲ್ಲಿ ನನಗೆ ಹಾಕ್ಲಿಕ್ಕೆ ಕೂಡ ಗೊತ್ತಿಲ್ಲ. ಇಲ್ಲಿ ಟೈಲರ್ ಕೂಡ ಹಾಕುದಿಲ್ಲ. ಅದನ್ನು ಎಲ್ಲಿ ತಕೊಂಡು ಹೋಗುದು? ಇದು ನೂಲು ತರಬೇಕು. ಇದರ ನೂಲಿಲ್ಲ, ಇಂಥದ್ದು ನೂಲು ತರ್ಲಿಕ್ಕೆ ಉಂಟದು. ಇಂಥ ನೂಲು ಮತ್ತೆ ಇಂಥದ್ದು ಗೋಲ್ಡನ್, ಗೋಲ್ಡನ್ ಅದನ್ನು ನೂಲು ತರ್ಲಿಕ್ಕೆ ಉಂಟು. ಮತ್ತೆ ಇದರದ್ದು ಒಂದು ಪೀಸ್ ಇದ್ರೆ ಆಗ್ತದೆ ನಿಮ್ಗೆ. ನೋಡಿ, ಇದರದ್ದು ನಮ್ದು ಉಳಿದದ್ದು ಪೀಸ್ ಇದ್ರೆ ಇದರಿಂದ ನೂಲು ತೆಗಿಯುದಲ್ಲ, ಅದು ಇಲ್ಲಿಯೇ ತೆಗಿಲಿಕ್ಕೆ. ನೀವು ಕಟ್ ಮಾಡಿಸಿ ಆಗಿದೆ. ಹೌದೌದು, ಇದ್ರೆ ಆಗ್ತದೆ. ಇದರಿಂದ ನೂಲು ತೆಗೆದು ಕಟ್ಲಿಕ್ಕೆ ಆಗ್ತದೆ. ಈಗ ನೂಲಿಲ್ಲ. ಈಗ ನಿಮಗೆ ಗೊಂಡೆ ಹಾಕಿಸಿದೆ ಒಟ್ರಾಶಿ ಆದ್ರೂ ಪರವಾಗಿಲ್ಲ, ಕೊಡ್ಲಿಕ್ಕಿಲ್ಲ. ಕೊಡ್ಲಿಕ್ಕಿಲ್ಲ ನನಗೆ. ಅದಕ್ಕೆ ನಾನು ಹಾಕುದು. ಮೈಸೂರು ಸಿಲ್ಕ್ ಸಾರಿ ಇದು. ಅದಕ್ಕೆ ಗೊಂಡೆ ಹಾಕ್ಲಿಕ್ಕೆ ಉಂಟು. ಅದು ಗೊಂಡೆ ಹಾಕಿದ ನಂತರ ನಿಮಗೆ ತೋರಿಸ್ಲಿಕ್ಕೆ ಉಂಟು. ಈಗ ನಮ್ಮ ಮನೆಯಿಂದ ಆ ಮನೆಗೆ ತಕೊಂಡು ಹೋಗುದು ಎಲ್ಲ ಒಟ್ಟು. ಇಲ್ಲದ ಮತ್ತೆ ನೀವು ಬರುವಾಗ ಲೇಟ್ ಆಗ್ತದಲ್ಲ. ಹಾಕು, ಚಂದ ಉಂಟಲ್ಲ ಕಲರ್. ಎಂತ ಉಂಟಂತ ಗೊತ್ತಿಲ್ಲ. ಒಟ್ಟ ಈಗ ನೋಡಿದ್ರಲ್ಲ ಒಬ್ರು ಬಂದಿದ್ದದು, ಅವರು ಮನೆಗೆ ಬಂದಿದ್ರು. ಅವ್ರು ಯಾರು ಅಂತ ಹೇಳಿದ್ರೆ ಸೇಲ್ ಎಲ್ಲ ಮಾಡಿಕೊಂಡು ಬರ್ತಾರಲ್ಲ, ಒಂದು ಯಾರೊಬ್ರು ಬಂದು ಈ ರೀತಿ ಉಂಟು ಅದೆಲ್ಲ ಹೇಳಿದ್ರು. ಮತ್ತೆಂತ ಮಾಡುದು, ಒಂದು ತಕೊಂಡೇವು ಬಂದದಕ್ಕೆ. ಇನ್ನುಂಟಲ್ಲ ನಮಗೆ ಯಾರು ಕಳ್ಳರು ಅದೆಲ್ಲ ನಮ್ಗೆ ಗೊತ್ತಿರುದಿಲ್ಲ. ಇನ್ನು ಅಂಥವ್ರನ್ನೆಲ್ಲ ಮನೆಗೆ ಒಳಗೆ ಬರ್ಲಿಕ್ಕೆ ಈಚೆ ಬರ್ಲಿಕ್ಕೆ ಬಿಡುದಿಲ್ಲ ನಾವಿನ್ನು. ಮೊದ್ಲೆಲ್ಲ ಬರ್ತಾ ಇದ್ರು. ಈಗ ಕಳ್ಳರು ಕೂಡ ಜಾಸ್ತಿ ಆಗಿದ್ದಾರಲ್ಲ, ಯಾರು ಹೇಗೆ ಅಂತ ಗೊತ್ತೇ ಆಗುದಿಲ್ಲ. ಹಾಗೆ ಅವರು ಸೇಲಿಗೆ ಬಂದಿದ್ರು. ಮತ್ತೆ ಬಂದದಕ್ಕೆ ಒಂದು ತಕೊಳ್ಳುದು. ಇನ್ನೂ ಹಾಗಿಲ್ಲ. ಅಂಥವ್ರನ್ನೆಲ್ಲ ಈಗ ಬರ್ತಾರಲ್ಲ, ಅಂಥವ್ರನ್ನೆಲ್ಲ ಮನೆಯೊಳಗೆ ಸೇರಿಸ್ಲಿಕ್ಕೇನೆ ಒಂದು ಇದು ಎಂತ ಹೇಳುದು, ಸೇರಿಸುದ ಬೇಡವಾ ಆ ರೀತಿ ಯೋಚನೆ ಇರ್ತದೆ. ಈಗೆಲ್ಲ ಕಡೆ ಅದೇ ಕಳ್ಳರದ್ದು ಕಾಟ ಜಾಸ್ತಿ ಆಗಿದೆಲ್ಲ. ಹಾಗೆ ಇದು ಬಂದಿದ್ದು ನೋಡಿದ್ರಲ್ಲ, ಯಾವುದೊಂದು ಕಂಪನಿಯವರಂತೆ. ಹಾಗೆ ಮನೆಗೆ ಹೋಗಿ ಸೇಲ್ ಮಾಡುದಂತೆ. ಅವರು ಒಂದು ಬೇರೆ ಬೇರೆ ಪ್ರಾಡಕ್ಟ್ ಇತ್ತು ಅವರಲ್ಲಿ. ಇಂಥ ಫಿನೈಲ್, ಮತ್ತೆ ಎಂಥದ್ದು ಕ್ರೀಮು, ಫೇಸ್ ಕ್ರೀಮು, ಮತ್ತೆ ಕಾಲಿಗೆ ಹುಳ ಆದ್ರೆ ಅದಕ್ಕೆ ಎಂಥದೋ ಕ್ರೀಮ್ ಅದೆಲ್ಲ ಇತ್ತು. ನಾವು ಮತ್ತೆ ಎಂತ ಮಾಡೋದು, ಇದು ತಗೊಂಡೆವು, ಫಿನೈಲ್ ಬರ್ತಲ್ಲ ಟಾಯ್ಲೆಟ್ ಕ್ಲೀನರ್, ಅದೊಂದು ತಗೊಂಡೆವು. ಎಷ್ಟು 230 ಎಷ್ಟು ಕೊಟ್ಟಿದ್ದೇವೆ. ಒಂದು ಬಂದದಕ್ಕೆ ತಗೊಳೋದು. ಇನ್ನೂ ತಗೊಳ್ಳೋದೇ ಇಲ್ಲ. ಹಾಗೆ ಭಾರಿ ಡೇಂಜರ್ ಅಂತವರೆಲ್ಲ ಬಂದರೆ. ಒಳ್ಳೆಯವರು ಇರ್ತಾರೆ, ಎಲ್ಲರೂ ಅಲ್ಲ, ಒಳ್ಳೆಯವರು ಕೂಡ ಇರ್ತಾರೆ, ಒಳ್ಳೆಯವರು ಇಲ್ಲದವರು ಸಹ ಇರ್ತಾರೆ. ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲ ಯಾರು ಎಂತ ಅಂತ ಹೇಳಿ. ಅವತ್ತಿನಿಂದ ಹಾಗೆ ಮನೆಗೆಲ್ಲ ಬರುವಾಗ ಅವತ್ತಿನಿಂದ ಕಮೆಂಟ್ ಮಾಡ್ತಿದ್ರು ಕೆಲವರು, ಅವರನ್ನೆಲ್ಲ ಮನೆಯೊಳಗೆ ಸೇರಿಸಬೇಡಿ, ಅವ್ರನ್ನ ಕಲಿಸಿ ಇದು ಮಾಡಬೇಡಿ ಅಂತೇಳಿ. ಅದು ಇನ್ನೂ ಹಾಗೆ ನಿಜವಾಗಿ ಹಾಗೆ ಮಾಡಬೇಕು. ಯಾರು ಇದು ಪರಿಚಯದವರು ಇಲ್ಲದವರೆಲ್ಲ ಬಂದರೆ, ಸೇಲ್ ಮಾಡ್ಕೊಂಡೆಲ್ಲ ಬಂದರೆ. ಮತ್ತು ಒಬ್ಬೊಬ್ಬರೇ ಮನೆಯಲ್ಲೆಲ್ಲ ಇರುವಾಗ ಗೇಟಿಗೆಲ್ಲ ಬೀಗ ಹಾಕಿ ಕೂತ್ಕೊಳ್ಬೇಕು. ಎಂತಕ್ಕೆ ಸುಮ್ಮನೆ ಒಬ್ಬರೇ ಇದ್ರೆ ಜಾಸ್ತಿ ಇದು ಮಾಡೋದು, ಎಂತ ಕದಿಯುವುದೆಲ್ಲ. ಒಬ್ಬರೇ ಯಾವಾಗ ಇರ್ತಾರೆ ಅಂತ ನೋಡ್ಕೊಂಡೆಲ್ಲ ಬರೋರು ಇರ್ತಾರೆ ಕೆಲವರು ಕಳ್ಳರು. ಸೇಲ್ ನೆಪ ಇಟ್ಕೊಂಡು ಹೇಳೋರು ಬರ್ತಾರೆ. ಹಾಗೆ ನಾವು ಹಾಗೆ ಇನ್ನು ಇದು ಮಾಡೋದು. ಇನ್ನು ಯಾರ್ದು ತಗೊಳ್ಳಿಕ್ಕಿಲ್ಲ, ಯಾರ್ದು ಕೂಡ ಎಷ್ಟು ಇದಾದರೂ ನಾವು ಇನ್ನು ತಗೊಳ್ಳಿಕ್ಕೇನೆ ಇಲ್ಲ ಅಂಥದ್ದೆಲ್ಲ ಸೇಲ್ ಮಾಡಿಕೊಂಡು ಬಂದರೆ. ಹಾಗೆ ಇನ್ನು ಎಲ್ಲರೂ ಕೂಡ, ನಾವು ಮಾತ್ರ ಅಲ್ಲ, ಎಲ್ಲರೂ ಕೂಡ ಒಂದು ಜಾಗೃತಿ ಆಗಿರಿ. ಆ ರೀತಿ ಸೇಲ್ ಮಾಡ್ಕೊಂಡ್ರೆ ಬಂದರೆ ಒಳ್ಳೆಯವರು ಇರ್ತಾರೆ, ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲ. ಆದರೆ ಯಾರು ಕೆಟ್ಟವರು ಸಹ ಗೊತ್ತಾಗೋದಿಲ್ಲ. ಅದಕ್ಕೆ ತಗೊಳ್ಳೋದೇ ಇರುವುದೇ ಒಳ್ಳೇದು ಅಂತ ಅನಿಸ್ತದೆ. ಇವತ್ತು ನನ್ನ ಪ್ಲೇಟಲ್ಲಿ ಉಂಟಲ್ಲ ಎಲ್ಲ ಮಿಕ್ಸ್ ಉಂಟು. ಎಂತ ಗೊತ್ತುಂಟಾ, ಒಂದು ಕನಿಲೆ ಗ್ರೇವಿ, ಚಿಕನ್ ಪುಳಿ ಮುಂಚಿ, ಚಿಕನ್ ಹಾಲಲ್ಲಿ ಹಾಕಿದ್ದು ಬರ್ತದಲ್ಲ, ಇದು ತೆಂಗಿನ ಹಾಲು ಹಾಕಿದ್ದು, ಅದನ್ನು 3 ಹಾಕಿ ತಂದಿದ್ದೇನೆ. ಇದು ಒಂದು ಪತ್ರೊಡೆಗೆ ಮಾಡಿದ್ದು, ಒಂದು ಹೀಗೆ ಮಾಡಿದ್ದು, 3 ಹಾಕಿ ತಂದಿದ್ದೇನೆ. ಅಂದ್ರೆ ಪುಳಿ ಮುಂಚಿ ನಾವು ಸ್ವಲ್ಪ ಕಡಿಮೆ ತಿನ್ನೋದು, ಖಾರ ಇರ್ತದಲ್ಲ, ಖಾರ ಇರುದಿಲ್ಲ, ಒಂಥರ ಅದು ಎಂತ ಹೇಳುದು
ಅದೆಂಥದ್ದು ಒಂದು ಖಾರ ಖಾರ. ಅದಕ್ಕೆ ಹೆಚ್ಚಾಗಿ ನಾವು ಇದನ್ನೇ ಮಾಡುದು. ಹಾಗೆ ಇತ್ತು ವೈಟ್ ರೈಸ್ ಒಟ್ಟಿಗೆ ಎಂತ ಚಿಕನ್ ಕಾನಿಲೆ ಭಾರಿ ರುಚಿ. ಈ ಚಿಕನ್ ಗಿಂತಲೂ ಕನಿಲೆ ಭಾರಿ ರುಚಿ ಉಂಟು. ಇನ್ನು ನಾನಿನ್ನು ಊಟ ಮಾಡುದು. ಇನ್ನು ಮತ್ತೆ ಸಿಗುವಲ್ಲ, ಬಾಯ್.